ತೋಂಟದಾರ್ಯ ಆಡಳಿತ ಮಂಡಳಿ ಅಲ್ಲ, ತೋಂಟದಾರ್ಯ ಟ್ರೇಡಿಂಗ್ ಕಂಪನಿ. ನಗರದ ತೋಂಟದಾರ್ಯ ಜಾತ್ರಾ ಕಮಿಟಿ ವತಿಯಿಂದ ಪ್ರತಿ ವರ್ಷವೂ ರಸ್ತೆ ಪಕ್ಕದಲ್ಲಿ ಬೀದಿ ಬದಿ ವ್ಯಾಪಾರ ನಡೆಸುವ ಅನ್ಯ ರಾಜ್ಯದ ವ್ಯಾಪಾರಿಗಳು ಇಲ್ಲಿಗೆ ಬಂದು ವ್ಯಾಪಾರ ನಡೆಸುವುದರಿಂದ ಗದಗ ನಗರದ ಬೀದಿ ಬದಿ ವ್ಯಾಪಾರಸ್ಥರಿಗೆ ತೊಂದರೆ ಆಗುವುದನ್ನು ನಾವು ನಿರಂತರವಾಗಿ ಮಠದ ಆಡಳಿತ ಮಂಡಳಿ ವಿರುದ್ಧ ಪ್ರತಿಭಟಿಸುತ್ತಲೇ ಬಂದಿದ್ದು, ಸುಮಾರು 80 ಎಕರೆ ಜಮೀನು ನಮ್ಮದು ಅಂತ ತಿಳಿಸಿದ್ದು, ಇದರ ವಿರುದ್ಧ ನಾವು ಹೋರಾಟ ನಡೆಸುತ್ತಾ ಬಂದಿದ್ದು, ನಿನ್ನೆಯ ದಿನ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಡೆದ ಸಭೆ ನಮಗೆ ತೃಪ್ತಿ ತಂದಿಲ್ಲ ಎಂದು ಶ್ರೀರಾಮ ಸೇನಾ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಾಜು ಖಾನಪ್ಪನವರ ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಪ್ರತಿನಿತ್ಯ 15-20 ಜನ ಪೌರ ಕಾರ್ಮಿಕರು ಮಠದ ಮುಂದಿನ ಮುಖ್ಯ ರಸ್ತೆಯಲ್ಲಿ ಸ್ವಚ್ಛತೆಯ ಕೆಲಸ ಮಾಡುತ್ತಾರೆ. ಈ ಸ್ಥಳವನ್ನ ಮಠದ ಆಡಳಿತ ಮಂಡಳಿ ನಮ್ಮದು ಅಂತ ಹೇಳುತ್ತಾರೆ. ಈ ರೀತಿಯ ಹೇಳಿಕೆ ಸಂವಿಧಾನ ಮತ್ತು ಅಂಬೇಡ್ಕರ್ ರವರಿಗೆ ಅವಮಾನ ಮಾಡಿದಂತೆ. ಪ್ರತಿನಿತ್ಯ ದುಡಿದು ತಿನ್ನುವ ಜನ ಇಲ್ಲಿ ಸಣ್ಣ ಪುಟ್ಟ ಅಂಗಡಿ ಮಾಡಿಕೊಂಡು ಬದುಕು ಕಟ್ಟಿಕೊಳ್ಳುತ್ತಿವೆ. ವಿಶೇಷವಾಗಿ ಎಸ್ಎಸ್ಕೆ ಸಮಾಜ ಬೀದಿಬದಿ ವ್ಯಾಪಾರ ಮಾಡುತ್ತವೆ, ಅವರಿಗೆಲ್ಲ ತೊಂದರೆಯಾಗಿದೆ. ಹಾಗೂ ಪ್ರತಿನಿತ್ಯ ಸಾರ್ವಜನಿಕರ ಓಡಾಟಕ್ಕೆ ಈ ಸ್ಥಳದಲ್ಲಿ ತೊಂದರೆಯಾಗುತ್ತಿದ್ದು, ತೋಂಟದಾರ್ಯ ಆಡಳಿತ ಮಂಡಳಿ ಅಲ್ಲ, ಅದು ತೋಂಟದಾರ್ಯ ಟ್ರೇಡಿಂಗ್ ಕಂಪನಿ ಎಂದು ಆರೋಪಿಸಿದರು. ಪತ್ರಿಕಾಗೋಷ್ಠಿ ವೇಳೆ ಶ್ರೀರಾಮ ಸೇನಾ ಗದಗ ಜಿಲ್ಲಾಧ್ಯಕ್ಷ ಸೋಮುಗುಡಿ, ಶ್ರೀರಾಮ ಸೇನಾ ಗದಗ ತಾಲೂಕಾ ಅಧ್ಯಕ್ಷ ಭರತ್ ಲದ್ದಿ, ದಲಿತ ಮಿತ್ರ ಮೇಳ ಗದಗ ಜಿಲ್ಲಾಧ್ಯಕ್ಷ ಕುಮಾರ ನಡಗೇರಿ, ಮೌನೇಶ ದಾಸರ, ವಿಶ್ವನಾಥ ಸಿರಿ, ವೀರಣ್ಣ ಹೆಬಸೂರ, ಮಹೇಶ ರೋಕಡೆ, ಮಂಜು ಬಂಡಿವಡ್ಡರ, ಸತೀಶ ಕುಂಬಾರ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇವತ್ತಿನ ಈ ಪತ್ರಿಕಾಗೋಷ್ಠಿ ಉದ್ದೇಶ ಮತ್ತು ತಮ್ಮನ್ನು ಕಾಣೋದೇನೆಂದ್ರೆ, ಈಗಾಗಲೇ ನಾವು 2016ರಿಂದ ಇಲ್ಲಿವರೆಗೂ ಹಲವಾರು ಸಂಘಟನೆಗಳನ್ನು ಕರ್ಕೊಂಡು, ಅವು ದಲಿತ ಸಂಘಟನೆ ಇರ್ಬೋದು, ಕನ್ನಡ ಸಂಘಟನೆ ಇರ್ಬೋದು, ಮತ್ತು ಈ ಗಣಪತಿ ಕುಂದ್ರಿಸುವಂಥ ಸಂಘದವರು ಇರ್ಬೋದು, ಹೀಗೆ ಹಲವಾರು ಸಂಘಟನೆಗಳನ್ನು ಕರ್ಕೊಂಡು, ಕೆಲ ಬಡ ವ್ಯಾಪಾರಸ್ಥರನ್ನು ಕರ್ಕೊಂಡು 2016ರಿಂದ ಇಲ್ಲಿವರೆಗೂ ಕೂಡ ನಾವು ಒಂದು ಹೋರಾಟ ಮಾಡ್ತಾ ಬಂದಿದ್ವಿ. ಏನು ಹೋರಾಟ ಅಂದ್ರೆ, ಏನು ತೋಟದಾರ್ಯ ಜಾತ್ರಾ ಮಠದ ಬೀದಿ ಏನೈತಲ್ಲ, ಅದು ನಾವು ಸರ್ಕಾರಿ ಜಾಗ ಅಂತ ಹೇಳ್ಕೊತ ಬಂದಿದ್ವಿ. ಆದರೆ ನಿನ್ನೆ ಜಿಲ್ಲಾಧಿಕಾರಿಗಳು ಒಂದು ಸಭೆ ಕರೆದಿದ್ದಾರೆ ನಮಗೆ DC ಆಫೀಸ್ ಒಳಗೆ. ಅಲ್ಲಿಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಇದ್ದರು, ಮತ್ತು ಪೊಲೀಸ್ ಉಪ ವರಿಷ್ಠಾಧಿಕಾರಿಗಳು ಇದ್ದರು, ಮತ್ತು ಬೇರೆ ಬೇರೆ ನಗರಸಭೆ ಪೌರಾಯುಕ್ತರು ಮತ್ತು ನಗರಸಭೆ ಇಂಜಿನಿಯರ್ಸ್ ಕೂಡ ಅಲ್ಲಿ ಆ ಸಭೆಗಿದ್ದರು, ಮತ್ತು ಮಠದ ಆಡಳಿತ ಮಂಡಳಿಯವರು ಮತ್ತು ಜಾತ್ರಾ ಸಮಿತಿಯವರು ಮತ್ತು ಇನ್ನು ಬೇರೆ ಬೇರೆ ಜನರು ಕೂಡ ಆ ಸಭೆಯಲ್ಲಿ ಭಾಗವಹಿಸಿದರು. ಮತ್ತು ನಮ್ಮ ಸಂಘಟನೆಯಿಂದ ಕೂಡ ನಾವು ಏನು 4 ಸಂಘಟನೆ ಹೇಳಿದ್ವಲ್ಲ, 4 ಸಂಘಟನೆಯವರು ಕೂಡ ಆ ಒಂದು ಸಭೆಯಲ್ಲಿ ಭಾಗವಹಿಸಿದ್ವಿ. ಅಲ್ಲೇ ಆ ಸಭೆ ನಡೆದಾಗ ನಾವು ನಮ್ಮ ವಾದವನ್ನು ಮಂಡನೆ ಮಾಡಿದ್ವಿ. ಏನಂಥೇಳಿ, ಈ ಜಾಗ ಸರ್ಕಾರಿ ಜಾಗ, ಈ ಜಾಗದೊಳಗೆ ಬೇರೆ ರಾಜ್ಯದ ಜನರು ಮತ್ತು ವಿಶೇಷವಾಗಿ ಮುಸಲ್ಮಾನರಿಗೆ ಅಂದರೆ ಅನ್ಯ ಧರ್ಮೀಯವ್ರಿಗೆ ಕೊಡ್ತಾರಾ ಅಂಥೇಳಿ ನಾವು 2016ರಿಂದ ಇಲ್ಲಿವರೆಗೂ ಕೂಡ ಹೋರಾಟ ಮಾಡ್ತಾ ಬಂದಿದ್ವಿ. ಆದರೆ ನಿನ್ನೆ ಮಠದವರು 80 ಎಕರೆ ಜಾಗ ಅದು ನಮ್ಮದೈತಿ, ಯಾವುದೇ ರಸ್ತೆಯನ್ನು ನಾವು ನಗರಸಭೆಗೆ ಬಿಟ್ಟು ಕೊಟ್ಟಿಲ್ಲ, ಆ ಜಾಗ ಸಂಪೂರ್ಣ ನಮ್ಮದು ಅಂತ ಹೇಳಿದರು. ನಮಗೆ ಒಂದು ಕಡೆ ಖುಷಿ ಐತಿ ಆ ಜಾಗ ನಮ್ದು ಅಂದಿದ್ದಕ್ಕೆ, ಯಾಕಂದ್ರೆ ನಾವು ಕೂಡ ಮಠದ ಭಕ್ತರಿದ್ದೀವಿ, ನಮ್ಮದೇ ಜಾಗ ಅಂಥೇಳಿ. ಆದರೆ ಕಾನೂನು ಹೇಳುತ್ತೆ, ಆ ಕಾನೂನೊಳಗೆ ಏನು ಹೇಳುತ್ತಂದ್ರೆ, ಈ ಉದಾಹರಣೆಗೆ ನಂದು 1 ಎಕರೆ ಹೊಲ ಐತೆ ಅಂತ ಇಟ್ಕೋರಿ. ಆ 1 ಎಕರೆ ಪ್ರದೇಶನ ನಾನು ಪ್ಲಾಟ್ ಮಾಡಿ ಮಾರಬೇಕಂದ್ರೆ ಅದರದ್ದೇ ಆದಂಥ ಕಾನೂನು ಐತೆ. ಅಂದ್ರೆ 50% ಜಾಗನ ನಾವು ಸರ್ಕಾರಕ್ಕೆ ಕೊಡ್ಬೇಕಂದ್ರೆ ಅಲ್ಲಿ ರಸ್ತೆ, ಗಟಾರು, ಬೀದಿ ದೀಪ ಅಳವಡಿಸೋಕ್ಕೆ, ಮತ್ತು ಗಾರ್ಡನ್, ಮತ್ತು ಅಂಗನವಾಡಿನೋ ಶಾಲಿನೋ ಅಥವಾ ಇನ್ನೊಂದು ಕಟ್ಟಡ ಕಟ್ಕೊಳಕ್ಕಂಥೇಳಿ ಜಾಗವನ್ನು ಬಿಡಬೇಕಾಗತ್ತೆ. ಮತ್ತು ಇವತ್ತು ನಿನ್ನೆ ನಡೆದ ಮೀಟಿಂಗ್ ಒಳಗೆ ನಗರಸಭೆಯವರು, ಪೌರಾಯುಕ್ತರು ಮತ್ತು ಬಂಡಿವಡ್ಡರು, ಹುಚ್ಚೇಶ್ ಬಂಡಿವಡ್ಡರು, ಇವರಿಬ್ಬರು ಕೂಡಿ ಅಗದಿ ಜೋರಾಗಿ ಎದ್ದು ನಿಂತು ಹೇಳಿದರು, ಜಾಗ ಮಠದ್ದೈತ್ರಿ ಅಂಥೇಳಿ. ನಮಗೆ ಎಷ್ಟು ಹಾಸ್ಯಾಸ್ಪದ ಅನ್ನಿಸ್ತಂದ್ರೆ,
ಹಂಗಂದ್ರೆ ನನ್ನ ಹೊಲದೊಳಗೆ ನಾನು ರಸ್ತೆ ಮಾಡ್ಕೊಂಡಿರ್ತೀನಿ, ನಾನು ಲೈಟ್ ಕಂಬ ಕುಂದಿರಿಸ್ಕೊಟ್ಟಿರ್ತೀನಿ, ನನಗೆ ಬೇಕಂದಂಗೆ ಗಾರ್ಡನ್ ಬಿಟ್ಟಿರ್ತೀನಿ, ನನಗೆ ಬೇಕಂಗೆ ಸಾರ್ವಜನಿಕ ಜಾಗ ಬಿಟ್ಟಿರ್ತೀನಿ. ಮತ್ತು ಅದು ನಂದಾಗುತ್ತಲ್ಲ. ಮತ್ತು ಇವ್ರು ನಗರಸಭೆಯವ್ರು ಯಾಕೆ ಇವ್ರು ನಮ್ಮದು ಅಂತ ಅಲ್ಲೇ ಕಾರವಾರ ಮಾಡೋಕ್ಕೆ ಬರ್ತಾರೆ, ಇವರು ಕಾರ್ಬಾರಿ ಮಾಡೋಕ್ಕೆ ಬರ್ತಾರ? ಹಾಗಾದ್ರೆ ನಗರಸಭೆ ಅಧಿಕಾರಿ ಹಣವನ್ನು ಅಷ್ಟೋ ತೊಗೊತೀವಿ, ಯಾರಿಂದನೂ ಕೂಡ ವಂತಿಕೆಯನ್ನು ಪಡೆಯಂಗಿಲ್ಲ, ಅಂದ್ರೆ ದೇಣಿಗೆಯನ್ನು ಪಡೆಯಂಗಿಲ್ಲ ಅಂತ ಹೇಳಿದ್ದಾರೆ. ಸ್ವಾಮಿ, ನೀವೇ ಅಡಾವ ಪತ್ರಿಕೆಯನ್ನು ಜನರಿಗೆ ತೋರಿಸ್ತೀರಿ ಏನಂತೇಳಿ, ವಂತಿಕೆ ಇಷ್ಟು ಬಂದೈತಿ, ಇಷ್ಟು ಖರ್ಚು ಮಾಡಿವಿ ಅಂತೇಳಿ. ಎಲ್ಲಿಯೂ ಕೂಡ ಸಿಂಗಲ್ ಲೈನ್ ಒಳಗೆ ಬರ್ದಿಲ್ಲ. ಅಲ್ಲೇ ಇಷ್ಟು ಜನ ಟೆಂಡರಿಂದ ಬಂದೈತಿ, ಇಷ್ಟು ಖರ್ಚು ಮಾಡಿವಿ ಅಂತ ಬರ್ದಿಲ್ಲ. ಯಾರ್ಯಾರು ಮಹಾಪುರುಷರು ನಮ್ಮಂಥ ಬಡವರು ಯಾರ್ಯಾರು ನಾವು ದುಡ್ಡು ಕೊಟ್ಟಿವಲ್ಲ ಅವ್ರದ್ದೆಲ್ಲ ಹೆಸರು ಲೈನ್ ಹಿಡಿದು ಬರೆದು ಅವ್ರು ಕೊಟ್ಟಂಥ ಅಮೌಂಟ್ ಬರೆದು ಆ ಖರ್ಚನ್ನು ಆಮೇಲೆ ಕೊಟ್ರಿ ನೀವು. ಅದಕ್ಕೆ ಏನೋ ಜಿಲ್ಲಾಧಿಕಾರಿಗಳು ಮುಂದೆ ಕುಂತಾರ, ಅವ್ರಿದ್ರಿಗೆ ನಾವು ಮಠದವ್ರು ಭಾಳ ಚಲೋ ಅಂತ ತೋರಿಸ್ಕೊಂಡು ನೆಪದೊಳಗೆ ಸುಳ್ಳನ್ನಾಡಿದ್ದೀರಿ. ಅದಕ್ಕೆ ಸಾವಿರಾರು ಅಸಂಖ್ಯಾತ ಭಕ್ತರು ನಾವೇನು ದೇಣಿಗೆ ಕೊಟ್ಟಿವಲ್ಲ, ನಮ್ಮ ಮನಸ್ಸಿಗೆ ಘಾಸಿ ಮಾಡಿರಿ, ನಮ್ಮ ಮನಸ್ಸಿಗೆ ನೋವು ಮಾಡಿರಿ. ಅದಕ್ಕೆ ನಮ್ಮ ಹೋರಾಟ ಸ್ಪಷ್ಟ ಐತಿ. ನಮ್ಮದು ಹಿಂದೂ ಹೋರಾಟ, ಬಡವರ ಪರವಾಗಿ ಹೋರಾಟ, ಸಾಮಾಜಿಕ ಹೋರಾಟ, ಕಾನೂನು ಪ್ರಕಾರ ಹೋರಾಟ. ಎಲ್ಲಿಯೂ ಕೂಡ ನಾವು ಕಾನೂನು ಮೀರಿಲ್ಲ. ಮತ್ತು ನಿನ್ನೆ ಪೌರಾಯುಕ್ತರು ಹೇಳಿದ್ರಲ್ಲ ಇದು ಜಾಗ ನಮ್ಮದು ಅಲ್ಲ ಅಂತೇಳಿ, ನಾನು ಹೇಳ್ತೀನಿ, ಶ್ರೀರಾಮ ಸೇನೆಯ ಸಂಘಟನೆ ಜಾಗ ಐತಿ, 5 ಎಕರೆ 21 ಗುಂಟೆ ಜಾಗ ಐತಿ. ಸ್ವಾಮಿ ಪೌರಾಯುಕ್ತರೇ ಮತ್ತು ಹುಚ್ಚೇಶ್ ಬಂಡಿವಡ್ಡರವರೇ ಮತ್ತು ಜಿಲ್ಲಾಧಿಕಾರಿಗಳೇ, ನಮಗೂ ಕೂಡ ನೀವು ಬಂದು, ನಾವು ಕೂಡ ನಮ್ಮದೊಂದಲ್ಲೇ ಶಿವರಾಮಕೃಷ್ಣ ದೇವಸ್ಥಾನ ಕಟ್ಟಾಕ ಕುಂತೀವಿ, ನಾವು ಅಲ್ಲೇ ಬಂದು ತಾವು ರಸ್ತೆ ಮಾಡಿ ನಮಗೂ ಕೂಡ ಜಾತ್ರೆ ಮಾಡೋಕ್ಕೆ ಬೀದಿ ದೀಪದ ವ್ಯವಸ್ಥೆ, ನೀರಿನ ವ್ಯವಸ್ಥೆ, ಗಟರಿನ ವ್ಯವಸ್ಥೆ, ರಸ್ತೆ ವ್ಯವಸ್ಥೆ, ಅಲ್ಲಿ ಏನೇನು ಮೂಲಭೂತ ಸೌಕರ್ಯ ಬೇಕು ಅದನ್ನು ದಯಮಾಡಿ ಒದಗಿಸ್ಕೊಡ್ರಿ ಅಂತ ನಾನು ಮಾಧ್ಯಮದ ಮುಖಾಂತರ ಅವರಲ್ಲಿ ವಿನಂತಿಸ್ಕೊಳ್ತೀನಿ. ಇನ್ನು ಎರಡನೇ ವಿಷಯಕ್ಕೆ ಬರ್ತೀನಿ. ಏನಂತೇಳಿ, ಅಲ್ಲೇ ಪೌರ ಕಾರ್ಮಿಕರು ಕೆಲಸ ಮಾಡ್ತಾರಲ್ಲ ಅಂತೇಳಿ, ಅಂದ್ರೆ ನಮ್ಮ ಜೊತೆಗಾರ ವಿಶ್ವನಾಥ್ ಸಿರಿ ಅವರು ಪ್ರಶ್ನೆ ಮಾಡಿದರು, ನಮ್ಮ ಜೊತೆಗಾರ ಇದು ಪೌರ ಕಾರ್ಮಿಕರು ಕೆಲಸ ಮಾಡ್ತಾರಲ್ರಿ ಅಲ್ಲಿ ಅಂತೇಳಿ. ಇಲ್ಲ, ಅವ್ರದ್ದು ಅಲ್ಲಿ ಅವ್ರು ದುಡ್ಡು ತುಂಬಿಸ್ಕೊತೀವಿ ಅಂತ ಹೇಳಿದರು. ಇನ್ನು ಪೊಲೀಸ್ ಇಲಾಖೆ ಕೆಲಸ ಮಾಡ್ತೈತಲ್ರಿ, ಅವರು ಪ್ರೈವೇಟ್ ಅಂತ ಹೇಳ್ತಾರೆ, ಮತ್ತು ನೀವು ಯಾಕೆ ಅಲ್ಲಿ ಕೊಟ್ರಿ ಅಂತ. ಇಲ್ಲ, ಅವ್ರ ಕಡೆ ದುಡ್ಡು ತುಂಬಿಸ್ಕೊಂಡು ಮಾಡ್ತೀವಿ ಅಂತ ಹೇಳ್ಯಾರ. ಅಂದ್ರೆ ಅದನ್ನು ಮತ್ತು ಇನ್ನು ಅವರು ಎಲ್ಲ ಈಗ ಮಾಹಿತಿ ತೊಗೊಂಡು ಅವ್ರ ಇಲಾಖೆಯಿಂದನ, ಪೊಲೀಸ್ ಇಲಾಖೆಯಿಂದನ, ನಗರಸಭೆಯಿಂದ ಮಾಹಿತಿ ತೊಗೊಂಡು ಮುಂದಿನ ಹೋರಾಟ ನಾವು ಪ್ರಾರಂಭ ಮಾಡ್ತೀವಿ. ನಮ್ಮ ಹೋರಾಟ ಇದ್ದಿದ್ದ ಮಠದ ಟ್ರೇಡಿಂಗ್ ಕಂಪ್ನಿ ಮತ್ತು ಮುನ್ಸಿಪಾಲ್ಟಿ ವಿರುದ್ಧ ಇತ್ತು ನಮ್ಮ ಹೋರಾಟ. ಆದ್ರೆ ಇಲ್ಲೇ ಒಂದು ಸ್ಪಷ್ಟೀಕರಣ ಬೇಕಾಗಿತ್ತು ನಮಗೆ. ಏನು ಸ್ಪಷ್ಟೀಕರಣ ಬೇಕಾಗಿತ್ತು? ಮಠದವರು ಎಲ್ಲಿಯೂ ಕೂಡ ನಮ್ಮದು ಅಂತ ಹೇಳ್ಕೊಂಡಿದ್ದಿಲ್ಲ, ನಗರಸಭೆಯವರು ಅದನ್ನು ನಮ್ಮ ಜಾಗನೂ ಅಂತ ಹೇಳ್ತಿದ್ದಿಲ್ಲ, ಅವ್ರ ಜಾಗನೂ ಅಂತ ಹೇಳ್ತಿದ್ದಿಲ್ಲ. ಒಂದು ಸ್ಪಷ್ಟೀಕರಣ ಸಿಕ್ತಲ್ಲ. ನೋಡಿರಿ, ರಸ್ತೆ ಕೇಳಿದು ಎಷ್ಟು ಹೋರಾಟ ಮಾಡಿದ್ರು, ಈಗ ಅರ್ಧ ಬೀದಿ ಬದಿ ವ್ಯಾಪಾರಸ್ಥರು ಸತ್ತೋದ್ರಿ. ಈಗ ಇವ್ರು 2 ತಿಂಗಳು ಅವ್ರದ್ದು ಮುಗಿಸಿದ್ರು ಅವ್ರದ್ದು. ಇನ್ನು ನಾವು ಒಂದು ದಿವ್ಸ ಬಂದ್ ಮಾಡಿದ್ರೆ, ಮತ್ತು ನಾವು ಶ್ರೀರಾಮ್ ಸೇನವ್ರು ಯಾವಾಗ ಬಂದ್ ಕರೆ ಕೊಟ್ಟಿವಿ, ನೀರು ಸದ್ಯಕ್ಕೆ ಸಿಗಂಗಿಲ್ಲ, ಹಂಗೆ ಬಂದಕ್ಕೆ ಜನರು ಸಪೋರ್ಟ್ ಮಾಡ್ತಾರೆ. ಮತ್ತು ಒಂದು ದಿನ ಕೂಲಿ ಕಾರ್ಮಿಕರಿಗೆ ತೊಂದರೆ ಆಗುತ್ತೆ. ಮತ್ತು ಈ ಹೋರಾಟದೊಳಗೆ ಮುಂದೆ ಏನು ಮಾಡ್ಬೇಕು ಅನ್ನೋದು ದಿಕ್ಕು ತೋರಿಸಲ್ಲ ನಮಗೆ. ನಗರಸಭೆಯವ್ರದ್ದು ನಮ್ಮದು ಅಂದ್ಬಿಟ್ಟಿದ್ರಂದ್ರೆ 15ಕ್ಕೆ ಹೋರಾಟ ಮಾಡಿ ಮುಗಿಸ್ಬಿಡ್ತಿದ್ವಿ. ಅವ್ರು ನಮ್ಮದಲ್ಲ ಅಂತ ಹೇಳಿಬಿಟ್ರ. ಮತ್ತು ನಿಮಗೆ ಗೊತ್ತಿರಲಿ, ನಾ ದಾಖಲೆ ಸ್ವಲ್ಪ ಅಲ್ಲಿ ಹುಡುಕೋದು ಲೇಟಾಗಿ ಸಿಗಲಿಲ್ಲ, ನನ್ನ ಕಡೆ ದಾಖಲೆ ಅದಾವೆ. ನಗರಸಭೆಯವ್ರು ರಸ್ತೆ ನಾವು ಮಾಡೀವಿ ಅಂತ ಕೊಟ್ರ, ಮತ್ತು ಕಂಬ ತಾವ ಹಾಕಿವಿ ಅಂತ ಕೊಟ್ರ. ಇನ್ನು KV ಅವರು ಎಲ್ಲರೂ ಎಲ್ಲ ಇಲಾಖೆಯವ್ರಿಗೆ PWD ಅವ್ರು ರಸ್ತೆ ಮಾಡ್ರ, ಅವರು ಕೊಟ್ರ ನಮ್ಮದು ಅಂಥೇಳಿ. ಹಿಂಗೆ ಹಲವಾರು ನಮ್ಮ ಕಡೆ ದಾಖಲೆಗಳದು. ಅದೇ ದಾಖಲೆ ತೊಗೊಂಡು ನಾವು ಧಾರವಾಡ ಸಂಚಾರಿ ಪೀಠ ಹೈಕೋರ್ಟಕ್ಕೆ ಹೋಗ್ತೀವಿ ಸತ. ಅದು ರಸ್ತೆ ಯಾರ್ದು ಅನ್ನೋದು ಒಂದೇ ಕ್ಲಿಯರ್ ಮಾಡ್ತೀವಿ, ಆಮೇಲೆ ಜಾತ್ರೆದು ಮತ್ತೆ ಹೋರಾಟ ಮಾಡ್ತೀವಿ. ಯಾಕಂದ್ರೆ ಸಾರ್ವಜನಿಕ ದುಡ್ಡು ತೊಗೊಂಡು ರಸ್ತೆ ಮಾಡಿವರು ನಮ್ದಲ್ರಿ ಅವ್ರಿಗೆ ಅಂತಾರೆ. ನಾಳೆ ಈಗ ನಾನು ಹೇಳಿದ್ನಲ್ಲ, ನನ್ನಂತವ್ರು ಚೆಕ್ ಮಂದಿ ಬರ್ತಾರೆ ಸಂಘ ಸಂಸ್ಥೆಯವರು, ನಮ್ಮದೊಂದು 12 ಗುಂಟೆ ಜಾಗ ಐತ್ರಿ, 20 ಗುಂಟೆ ಜಾಗ ಐತಿ, ಅಲ್ಲಿ ರಸ್ತೆ ಮಾಡಿಕೊಡ್ರಿ, ಗಟರ್ ಮಾಡಿಕೊಡ್ರಿ, ಕಂಬ ಹಾಕ್ಕೊಡ್ರಿ ಅಂತ ಬರ್ತಾರೆ. ಅದಕ್ಕೆ ಕಾನೂನು ಗಾಳಿಗೆ ತೂರಿ. ಮತ್ತು ಅಲ್ಲಿ ಮಠದ ಆವರಣದೊಳಗೆ ಬಿಲ್ಡಿಂಗ್ ಕಟ್ಟಾರ. ಹಂಗಾರೆ ಅವ್ರ ಜಾಗದೊಳಗೆ ಅವ್ರು ಬಿಲ್ಡಿಂಗ್ ಕಟ್ಕೊಂಡು ನಮ್ಮ ಹೊಲ್ದಾಗ ನಾ ಮನೆ ಕಟ್ಕೊತೀನಲ್ಲ, ಯಾಕೆ ಇವ್ರು ಪರ್ಮಿಷನ್ ತೊಗೋಬೇಕು? NAKGP ಇವ್ರ ಕಡೆ ಯಾಕೆ ಬೆನ್ನತ್ಬೇಕು? ಬೆಂಗಳೂರು ಮಠ ಯಾಕೆ ಕಲಿಬೇಕು? ಟೌನ್ ಪ್ಲಾನಿಂಗಿಗೆ ಯಾಕೆ ಕಲಿಬೇಕು? ತಹಸೀಲ್ದಾರ್ ತಲಾಟಿ ಕಡೆ ಯಾಕೆ ಕಲಿಬೇಕು? ರಿಜಿಸ್ಟರ್ ಕಡೆ ಯಾಕೆ ಕಲಿಬೇಕು? ನಾವು ನಮ್ಮ ಜಾಗದಾಗ ಮನೆ ಕಟ್ಕೊತೀಪ್ಪ, ಬೇಕಂದ ಮುನ್ಸಿಪಾಲ್ಟಿ ರೋಡ್ ಮಾಡ್ಕೊಳ್ಳಿ ಅಂತ ಹೇಳ್ಬೋದಲ್ಲ. ಅದಕ್ಕೆ ಕಾನೂನನ್ನು ಜಿಲ್ಲಾಡಳಿತ ಮತ್ತು ನಗರಸಭೆ ಇಬ್ಬರು ಗಾಳಿ ತುರ್ಯಾರ, ಇಬ್ಬರು ಭ್ರಷ್ಟ ಅದಾರ ಇಲ್ಲಿ. ಮತ್ತು ಒಂದು ಪತ್ರಿಕೆ ಒಳಗೆ ಹೇಳಿಕೆ ಬಂದೈತಿ ಏನಂಥೇಳಿ,
ಜಿಲ್ಲಾಡಳಿತ ಮತ್ತು ನಗರಸಭೆ ಇಬ್ಬರು ಕೂಡ ಹೇಳ್ಯಾರಂತ 40 ದಿನ ಜಾತ್ರೆ ಮಾಡಿರಿ ಅಂತ ಹೇಳಿ. ಅಂದರೆ ಇವರಿಬ್ಬರಿಗೆ ಯಾರು ಅಧಿಕಾರ ಕೊಟ್ಟರು? ರಸ್ತೆ ಜಾಗದೊಳಗೆ, ಜನರು ಅಡ್ಡಾಡೋ ಸಂಚಾರಿ ಜಾಗದೊಳಗೆ, ತೇರಿನ ಬೀದಿಗೆ ಜಾಗ ಸೇರಿದ್ದು ಎರಡೂ ಬದಿಯೊಳಗೆ ಅಂಗಡಿ ಹಚ್ಚಾಕ ಮತ್ತು ಜಾತ್ರೆ ಮಾಡೋಕೆ ಕೊಟ್ಟಿರುತ್ತೆ. ಮತ್ತು ಹಂಗಂದ್ರೆ ಇವರು ಜಿಲ್ಲಾಧಿಕಾರಿಗಳಿಗೆ ಪೌರಾಯುಕ್ತರಿಗೆ ಅಷ್ಟು ಮತ್ತು ಪವರ್ ಇದ್ರೆ ನಾನು ನಾಳೆ ಅರ್ಜಿ ಕೊಡ್ತೀನಿ. ಬಾಜು ಒಂದು ಜಾಗ ಐತಿ, ಸ್ಟೇಷನ್ ರೋಡ್ ರಸ್ತೆ, ನಾನು ಅಲ್ಲಿ ಜಾತ್ರೆ ಮಾಡ್ತೀನಿ. ಅಲ್ಲೊಂದು ವರ್ಷಿದ್ದಿ ವಿನಾಯಕ ದೇವಸ್ಥಾನ ಐತಿ, ಆ ದೇವಸ್ಥಾನದ ಜಾತ್ರೆ ಮಾಡ್ತೀನಿ. ಇಲ್ಲ ಒಳಗೆ ಹನುಮಪ್ಪ ಅದನ, ಹನುಮಪ್ಪನ ಜಾತ್ರೆ ಮಾಡ್ತೀನಿ. ಕೊಳ್ಳಿ ಅಲ್ಲಿ ಇವರು ಅಂದರೆ ಕಾನೂನು ಕಾಳಿಗೆ ತೂರಿ. ನಾವು ಈ ಹಿಂದೆ ಹೇಳ್ದಂಗೆ ಇದು ನಗರಸಭೆಗೆ ಚಿನ್ನದ ಮೊಟ್ಟೆ ಇಡುವ ಕೋಳಿ ತೋಟದಾರ ಮಠ ಇವರಿಗೆ ಚಿನ್ನದ ಮೊಟ್ಟೆ ಇಡ್ತೈತಿದ್ದು. ಹಾಗಾಗಿ ಅದ್ರ ವಿರುದ್ಧ ಇವ್ರು ಧ್ವನಿ ಎತ್ತಂಗಿಲ್ಲ. ಆ ಕೋಳಿ ಯಾಕೆ ಕಳ್ಕೊಬೇಕು? ಹಾಗಾಗಿ ಇದರೊಳಗೆ ಭ್ರಷ್ಟಿರೋರ ನಗರಸಭೆ ಅಧಿಕಾರಿಗಳು ಮತ್ತು ಜಿಲ್ಲಾಡಳಿತ ಅಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆ ಮಾತ್ರ ಸ್ಪಷ್ಟಪಡಿಸ್ಬೇಕು. 10 ಗಂಟೆ ಒಳಗೆ ಅಂಗಡಿ ಬಂದ್ ಆಗಂಗಿಲ್ಲ, 10 ಗಂಟೆ ಒಳಗೆ ಅಂಗಡಿ ಬಂದ್ ಮಾಡೋಂಗಿಲ್ಲ. ಪಾಪ ಒಬ್ಬ ಬೀಡಿ ಅಂಗಡಿ ಏನಂದ್ರೆ ಅಂಗಡಿ ತೆಗೆದಿದ್ರೆ ಲಾಠಿ ಬೀಸ್ತಾರೆ ಇವರು. ನಾಚಿಕೆ ಬರ್ಬೇಕು ಇವರಿಗೆ. ಇಲ್ಲೇ ಬೆಳತಂಕ 3 ಗಂಟೆ ಮಟ್ಟ ವ್ಯಾಪಾರ ಮಾಡ್ತಾರೆ, ಯಾರು ಕೇಳೋರಿಲ್ಲನೇ. ಮತ್ತು ಸಾಕಷ್ಟು ಸೌಂಡ್ ಉಪಯೋಗ ಮಾಡ್ಕೊತಾರೆ. ಇನ್ನು ಇವರು ಯಾರು ಫುಡ್ ಇನ್ಸ್ಪೆಕ್ಟರ್ ಅವರೆಲ್ಲ ಸತ್ತ ಹೋಗ್ಬಿಟ್ರೆ ಊರೊಳಗೆ. ಯಾಕಂದ್ರೆ ಜಾತ್ರೆ ಒಳಗೆ ಕೆಮಿಕಲ್ ಬಳಸುವಂಥ ಎಲ್ಲ ಕೆಮಿಕಲ್ಗಳು ಹಾಕಿ ಯಾವ್ಯಾವ ಸರ್ಕಾರ ನಿಷೇಧ ಮಾಡೈತಿ ಅವನ್ನೆಲ್ಲ ಮತ್ತು ರೋಡಿಗೆ ಕಾಣೋಂಗಿಟ್ಟು ಹಾಕಿ ಕಲರ್ ಮಿಕ್ಸ್ ಮಾಡಿ ತಿನ್ನಿಸ್ತಾರೆ. ಮತ್ತು ಇವರು ಯಾವ್ದಾರ ಒಂದು ಹೋಟೆಲ್ನಾಗ ಸಣ್ಣ ಮಾಡೋಕೆ ಕುಂದ್ರೆ ಅಲ್ಲಿ ಹೋಗಿ ಅದನ್ನು ಟೆಸ್ಟಿಂಗ್ ಅಂತ ತೊಗೊಂಡು ಹೋಗಿ ಅವನು ಜೀವ ಜಾಲಾಡಿ ಮತ್ತು ಸಾಕಷ್ಟು ಭ್ರಷ್ಟಾಚಾರ ಮಾಡಿ ಹಣ ಹೊಡೋದು. ಅವ ಅಂಗಡಿ ಹಚ್ಬೇಕಂದ್ರೆ ಅಂಗಡಿ ಮಾರಿ ಮತ್ತೊಂದು ಅಂಗಡಿ ಬಾಡಿಗೆ ತೊಗೊಂಡು ಹಚ್ಚುವಂಗೆ ಮಾಡ್ತಾರೆ. ಇನ್ನು ಯಾವುದೇ ಪ್ರದೇಶದಿಂದ ಬರೋರಿಗೆ ಎಷ್ಟು ಅವಕಾಶ ಕೊಡ್ತಾರೆ? ಮತ್ತು ಆ ಇಲಾಖೆಯವರು ಕೂಡ ಇದನ್ನು ಗಮನ ಹರಿಸ್ಬೇಕು. ಮತ್ತು ಇನ್ನೊಂದು ವಿಷಯ, ಆಗಲ್ಲ ಅದನ್ನು ಅರ್ಧ ಮಾಡಿದೆ, ನಾನು ಪೂರ್ಣ ಮಾಡ್ತೀನಿ. ಪೊಲೀಸ್ ಇಲಾಖೆ ನಾವೆಲ್ಲರೂ ಏನಾರ ಸೌಂಡು ಮಾಡ್ಕೊತೀವಿ. ಉದಾಹರಣೆಗೆ ಈ ಕಲ್ಯಾಣ ಮಂಟಪಗಳು ಕೊಟ್ಟಿರ್ತಾರೆ, ಗೊತ್ತೈತೇನ್ರಿ? ಎಲ್ಲ ಕಲ್ಯಾಣ ಮಂಟಪ ಒಳಗೆ ಹಾಲ್ ಒಳಗೆ ನಾವು DJ ಹಚ್ಚಿ ಕುಣಿತಿರ್ತೀವಿ. ಅದನ್ನು ಬಂದು ತಡಿತಾರೆ ಇವರು. ಹೌದಾ? ಅದು ಜಾಗ ಯಾರ್ದು? ಆಯಾ ಸಮಾಜಕ್ಕೆ ಬಿಟ್ಟಿದ್ದು ಜಾಗ ಇರ್ತೈತೆ. ಅಂದ್ರೆ ಒಂದು ಸಂಸ್ಥೆದ್ದು ಒಂದು ಸಮಾಜದ್ದು ಇರ್ತೈತಿ. ಈಗ ಇಲ್ಲಿ ಮಠದವ್ರಿಗೆ ಬೆಳತಂಕ ಕೊಡ್ತಾರಲ್ಲ ಹಚ್ಚಾಕ DJ, ಇದನ್ನ ಯಾಕೆ ಕೇಳಂಗಿಲ್ಲ ಇವರು? ಅದನ್ನ ಯಾರು ಪರ್ಮಿಷನ್ ತೊಗೊಂಡವ್ರು? ಯಾರು ಎಲ್ಲೈತಿ ಪರ್ಮಿಷನ್ ಅದು? ಮತ್ತು ಅದಕ್ಕೆ ಯಾಕೆ ಅವಕಾಶ ಕೊಟ್ಟರು ಇವರು? ನಾವೇಂದ್ರ 10:30 ಗಂಟೆ ನಂತರ ಏನಾರ ಮೈಕ್ ಹಚ್ಚಿದ್ರೆ ನಮ್ಮನ್ನು ಹಿಡಿದು ತಡೆದು ನಿಂದಿರ್ಸ್ತೀರಿ ನಾವು, ಯಾಕೆ ಹಚ್ತೀರಿ ಅಂಥೇಳಿ. ಆದ್ರೆ ಈಗ ಜಾತ್ರೆ ಒಳಗೆ ಬಳಸಂತಾರಲ್ಲ, ಅದಕ್ಕೆ ಅದನ್ನು ಕೂಡ ಪೊಲೀಸ್ ಇಲಾಖೆ ಗಂಭೀರವಾಗಿ ತಗೋಬೇಕು. ಮತ್ತು 10 ಗಂಟೆ ಒಳಗೆ ಬಂದ್ ಮಾಡಬೇಕು. ಇಲ್ಲಾಂದರೆ ಬೇರೆ ವ್ಯಾಪಾರಸ್ಥರು ತೊಂದರೆ ಕೊಡೋಕೆ ಹೋಗ್ಬೇಡ್ರಿ. ಮತ್ತು ನಾವು ಮುಂದೆ ಬೇರೆ ವ್ಯಾಪಾರಸ್ಥರು ಕರ್ಕೊಂಡು ನಿಮ್ಮ ವಿರುದ್ಧ ಹೋರಾಟ ಮಾಡುವಂಗೆ ಆಗಬಾರ್ದು. ಮತ್ತು ಭಾಳ ಜನ ಈ ವಿಷಯಕ್ಕೆ ಸಿಟ್ಟಿಗೆ ಇದ್ದಾರೆ. ಈಗ ಉದಾಹರಣೆಗೆ ಹೇಳ್ಬೇಕಂದ್ರೆ ಹೆಲ್ಮೆಟ್ ಎಲ್ಲಂದ್ರಲ್ಲಿ ಹೆಲ್ಮೆಟ್ ಇಡ್ತಾರೆ. ನಾನು ನಿಮ್ಗೆ ಹಂಗೆ ಒಂದು ಹೇಳ್ತೀನಿ. ಗದಗ ಮಾರ್ಕೆಟ್ ವ್ಯಾಪಾರ ಹೆಂಗಿತ್ತಂದ್ರೆ ಇಡೀ ಗ್ರೇನ್ ಮಾರ್ಕೆಟ್ ತುಂಬಿ ತುಳುಕ್ತಿತ್ತು. ಅಡ್ಡಾಡೋಕ್ಕೆ ಜಾಗ ಇರ್ತಿದ್ದಿಲ್ಲ. ಅಲ್ಲಿ ಒಳಗೆ ವೆಹಿಕಲ್ ಕಳಿಸ್ಕೊಡ್ತಿದ್ದಿಲ್ಲ. ಈಗ ನೀವು ದೊಡ್ಡ 2 ಲಾರಿ ತೊಗೊಂಡು ಆರಾಮ್ ಹೋಗ್ಬೋದು, ಅತ್ತಾಗೊಂದು ಇತ್ತಾಗ ತೊಗೊಂಡು ಒಳಗೆ ಹೋಗ್ಬೋದು. ಅಷ್ಟು ಜನರು ಇಲ್ಲಿಗೆ. ಯಾಕೆ ಕಾರಣ ಏನಂದ್ರೆ ಈ ಹೆಲ್ಮೆಟ್ ಎಲ್ಲಿ ರಸ್ತೆದಾಗ ಎಲ್ಲಿಂದ್ರೆ ಹೆಲ್ಮೆಟ್ ಇಡೋದು. ನಿಮ್ಗೆ ಹಂಗೆ ಗೊತ್ತಿರಲಿ, ನಮ್ಮ ನಗರದ ಚೇಂಬರ್ ಆಫ್ ಕಾಮರ್ಸ್ನವ್ರು ಅದಾರಲ್ಲ, ಇವರೆಲ್ಲ ಕೂಡ ಫೇಲ್ ಆಗಿಬಿಟ್ರೆ ಈ ವಿಷಯದೊಳಗೆ. ಆ ಹೆಲ್ಮೆಟ್ ಹಿಡೋದ್ರಿಂದ ನಮ್ಮ ಇಡೀ ವ್ಯಾಪಾರ ಹಾಳಾಗೋಗ್ಬಿಟ್ಟೈತಿ. ಎಲ್ಲ ಕಿರಾಣಿ ವ್ಯಾಪಾರ ಸತ್ತೋಗೈತಿ, ಕಾಯಿಪಲ್ಲೆ ವ್ಯಾಪಾರ ಸತ್ತೋಗೈತಿ, ಬಟ್ಟೆ ವ್ಯಾಪಾರ ಸತ್ತೋಗೈತಿ, ಎಲ್ಲ ಸತ್ತೋಗೈತಿ. ಯಾಕಂದ್ರೆ ಇವ್ರು ಗಾಡಿ ಹಿಡಿತಾರೆ ಅಂದ್ರೆ ಯಾರೂ ಬರೋಂಗಿಲ್ಲ. ಹೋಲ್ಸೇಲ್ ವ್ಯಾಪಾರ ಅಂತೂ ಏನೂ ಇಲ್ಲ ನಮ್ಮಲ್ಲಿ. ಈಗೆಲ್ಲ ಅದು ಎಲ್ಲಿ ಶಿಫ್ಟ್ ಆಗೈತಿ? ಹುಲ್ಕೋಟಿ, ಗಜೇಂದ್ರಗಡ, ಲಕ್ಷ್ಮೇಶ್ವರು, ರೋಣ, ಹಿಂಗೆ ಬೇರೆ ಹೋಗ್ತಾ. ಅಂದ್ರೆ ಇದರರ್ಥ ಅಲ್ಲಿ ಹೋಗಬಾರ್ದು ಅಂತಲ್ಲ, ಆದ್ರೆ ನಮಗೆ ಸಮೀಪ ಇದ್ದ ಹಳ್ಳಿಯರೋ ನಮ್ಮ ವ್ಯಾಪಾರಕ್ಕೆ ಬರಬೇಕಲ್ಲ. ಈಗ ಒಳ್ಳೆ ಬಿಂಕದ ಕಟ್ಟೆಯವ್ರು ನಮ್ಮ ಕಡೆ ವ್ಯಾಪಾರಕ್ಕೆ ಬಂದ್ರೆ ನಮ್ಗೆ ಖುಷಿ ಆಗುತ್ತಿಲ್ಲ. 4 ದುಡ್ಡು ನಾವು ಸಂಪಾದನೆ ಮಾಡ್ತೀವಿ. ಈ ಊರಿನ ವ್ಯಾಪಾರಸ್ಥರು ವ್ಯಾಪಾರ ಮಾಡ್ತಾರಿಲ್ಲ. ಮತ್ತು ಬಿಂಕದ ಕಟ್ಟೆಯವರು ಹುಲ್ಕೋಟಿ ಹೋದ್ರೆ ನಾವೆಲ್ಲಿ ಹೋಗ್ಬೇಕು? ಅಂದ್ರೆ ನಗರದೊಳಗೆ ಅಷ್ಟು ಜನ ಅದಾರನ, ನಾವಿಟ್ಟು ಅಂಗಡಿ ಅಷ್ಟು ಜನ ಅದಾರ, ಅಷ್ಟು ವ್ಯಾಪಾರ ಮಾಡೋಷ್ಟು ಅದ್ರ ಇಲ್ಲ. ಜಿಲ್ಲೆ ಕೇಂದ್ರ ಅಂದರೆ ಜಿಲ್ಲೆಯಲ್ಲಿ ಎಲ್ಲರೂ ಬರುವಂಥ ಕೇಂದ್ರ ಇದೆ. ಆದರೆ ಇವತ್ತು ಅದನ್ನೆಲ್ಲ ಹೊಡೆದು ಹುಬ್ಬಳ್ಳಿ ಮಾರ್ಕೆಟಿಗೆ ಶಿಫ್ಟ್ ಆಗಿಬಿಟ್ಟಿತ್ತು ನಮ್ಮ ವ್ಯಾಪಾರ. ನಿನ್ನೆ ಆ ಮೀಟಿಂಗ್ ಒಳಗೂ ಕೂಡ ಒಬ್ರು ಹೇಳಿದರು, ಏನಂತ ಹೇಳಿ, ಈ ವ್ಯಾಪಾರ ಎಲ್ಲ ಹುಬ್ಳಿಗೆ ಹೋಗ್ಬಿಟ್ಟೈತ್ರಿ, ಇಲ್ಲೇನೈತಿ ಅಂತಂದ್ರೆ. ಅಂದ್ರೆ ಆ ಮಠದವ್ರಿಗೆ ನಾಚಿಕೆ ಬರಬೇಕು. ಇದ್ದ ವ್ಯಾಪಾರನೂ ಮತ್ತು ಅದನ್ನು ಕಳಿಬೇಕಂತೇಳಿ ಮಾಡಂತೀರಿ ಅಂತ ಕೇಳಿ ನಾನು ನಿನ್ನೆ. ಅದಕ್ಕೆ ದಯಮಾಡಿ ತಾವೆಲ್ಲರೂ ಕೂಡ ಈ ಎಲ್ಲ ವಿಷಯವನ್ನು ಚಾಚು ತಪ್ಪದೇನೆ ಬರೀರಿ. ಕಾರಣ ಇಷ್ಟ, ಇದು ಹೋರಾಟ ಯಾವುದೇ ಸಂಘಟನೆ ಇದ್ದಲ್ಲ, ಆ ಸಂಘಟನೆ ನೇತೃತ್ವ ತೊಗೊಂಡೈತಿ. ಆದರೆ ಈ ಹೋರಾಟ ಬಡವರದು. ಯಾರು ದಿನನಿತ್ಯ ತಮ್ಮ
ಹೊಟ್ಟೆ ತುತ್ತಿನ ಚೀಲ ತುಂಬಿಸ್ಬೇಕಂತ ಬಡ್ದಾಡ್ತಾರಲ್ಲ ಕೂಲಿ ಕಾರ್ಮಿಕರು ಅದಾರಲ್ಲ ಅವ್ರದ್ದು. ಹಾಗಾಗಿ ತಾವೆಲ್ಲರೂ ಬರೀರಿ ಅಂಥೇಳಿ ನಾನು ಮಾತಿಗೆ ಕೊಡ್ತೀನಿ.